ನಾನು ನಾ ಎಲ್ಲಿಂದ ಬನ್ನಿ, ಮುಂದೆ ಹೋಗುವುದಿಲ್ಲ. ಇಂದು ನಮ್ಮೆಲ್ಲರನ್ನೂ ತೀವ್ರ ದುಃಖದಲ್ಲಿ ಮುಳುಗಿಸುವಂತಹ ಒಂದು ಅತ್ಯಂತ ಬೇಸರದ ನೋವಿನ ಭಾವನಾತ್ಮಕ ಸುದ್ದಿ ನಿಮ್ಮ ಮುಂದಿಡುತ್ತಿದ್ದೇವೆ. ನಮ್ಮ ಭಾಗದ ನಡೆದಾಡುವ ದೇವರು, ದೈವ ಸಾಧಕ, ತ್ರಿವಿಧ ದಾಸೋಹಿ, ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರು, ದಾಸೋಹರತ್ನ, ಬಂಡಿಗಣಿ ಸುಕ್ಷೇತ್ರದ ಪರಮಪೂಜ್ಯ ದಾಸೋಹರತ್ನ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿಗಳು ಇಹಲೋಕ ತ್ಯಜಿಸಿ ಲಿಂಗೈಕ್ಯ ಹೊಂದಿದ್ದಾರೆ ಎಂದು ಹೇಳಲಿಕ್ಕೆ ತುಂಬಲಾರದ ದುಃಖವೆನಿಸುತ್ತದೆ. ಉತ್ತರ ಕರ್ನಾಟಕದ ಜನಮನಗಳನ್ನು 100 ವರ್ಷಗಳಷ್ಟು ಕಾಲ ಬೆಳಗಿಸಿದ್ದ ಈ ಮಹಾನ್ ಪರಮಪೂಜ್ಯರು ಇಂದು ನಮಗೆ ಅಗಾಧ ಖಾಲಿ ಬಿಟ್ಟಿದ್ದಾರೆ. ಸ್ವಾಮೀಜಿಗಳ ನಿಧನದ ಸುದ್ದಿ ತಿಳಿದು ಕ್ಷಣವೇ ಬಂಡಿಗಣಿ, ರಾಯಚೂರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ವಿಜಯಪುರ, ಕೊಪ್ಪಳ, ಗದಗ, ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದಾದ್ಯಂತ ಭಕ್ತರಲ್ಲಿ ಆಘಾತ, ದುಃಖ ಮತ್ತು ನಂಬಲಾಗದಂತಹ ಶೋಕಸಾಗರದಲ್ಲಿ ಮುಳುಗಿದ್ದಾರೆ. ಪರಮಪೂಜ್ಯ ಅನ್ನದಾನೇಶ್ವರ ಸ್ವಾಮೀಜಿಗಳ ಸನ್ನಿಧಾನ ಬಂಡಿಗಣಿಯ ಪ್ರಾಣ. ವೀಕ್ಷಕರೇ, ಬಂಡಿಗಣಿ ಮಠ ಎಂದರೆ ನೂರಾರು ಬಡವರ ಅಮ್ಮನ ಮನೆ, ಸಾವಿರಾರು ಯಾತ್ರಿಕರ ಆಶ್ರಯ, ಲಕ್ಷಾಂತರ ಭಕ್ತರ ನಂಬಿಕೆಯ ತಾಣ. ಈ ಮಠವನ್ನು ವಿಶ್ವಕ್ಕೆ ಪರಿಚಯಿಸಿದ್ದವರು, ಮಠವನ್ನು ದಾಸೋಹದ ತೀರ್ಥಕ್ಷೇತ್ರವನ್ನಾಗಿ ರೂಪಿಸಿದ್ದವರು ಅದೇ ನಮ್ಮ ಅನ್ನದಾನೇಶ್ವರ ಸ್ವಾಮೀಜಿಗಳು. ಅವರು ನಡೆದುಕೊಂಡದ್ದೇ ದಾಸೋಹ, ಅವರು ಮಾತನಾಡಿದ್ದೇ ಮಾನವೀಯತೆ, ಅವರು ಬದುಕಿದ್ದೇ ಜನರ ಮಧ್ಯೆ, ಜನರಿಗಾಗಿ. ಹಸಿದವನು ಬಂದರೆ ದೇವರು ಬರುತ್ತಾನೆ, ಇದು ಸ್ವಾಮೀಜಿಗಳ ಜೀವನ ಮಂತ್ರ. ಒಬ್ಬರು ಹಸಿವು ತಾಳಬಾರದು, ಯಾರೂ ಬೇಸರದಲ್ಲಿರಬಾರದು, ಯಾರನ್ನು ವರ್ಗ, ಜಾತಿ, ಮತ, ಪಂಥ ಭೇದದಿಂದ ನೋಡಬಾರದು ಎಂದು ಈ ಸಂದೇಶವನ್ನು ಪವಿತ್ರ ಬಂಡಿಗಣಿ ಮಠದಿಂದ ವಿಶ್ವದತ್ತ ಕೈ ಮಾಡಿ ತೋರಿಸಿದವರು ಪರಮಪೂಜ್ಯ ಅನ್ನದಾನೇಶ್ವರ ಅವರು. ಭಕ್ತರ ಮೌನವ್ರತ. ಸ್ವಾಮೀಜಿಗಳ ಲಿಂಗೈಕ್ಯ ಸುದ್ದಿ ಹೊರಬಂದ ಕೂಡಲೇ ಸಾವಿರಾರು ಭಕ್ತರು ಬಂಡಿಗಣಿಯತ್ತ ಹರಿದು ಬರುತ್ತಿದ್ದಾರೆ. ರಸ್ತೆಗಳಲ್ಲಿ ನಿಶ್ಶಬ್ದ, ಮಠದ ಗರ್ಭಗುದಿಯಲ್ಲಿ ದೀರ್ಘ ಮೌನ, ವೃದ್ಧರು, ಮಹಿಳೆಯರು, ಯುವಕರು, ಕಣ್ಣೀರು ಕೊರೆದಿರುವ ಮುಖ. ಎಲ್ಲರ ಮನದಲ್ಲೂ ಒಂದೇ ಪ್ರಶ್ನೆ: ಇವರು ಇಲ್ಲದೆ ನಾವು ಹೇಗೆ ಇರುವುದು? ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ. ವೀಕ್ಷಕರೇ, ಮಠದ ಪ್ರತಿನಿಧಿಗಳಿಂದ ಲಭಿಸಿರುವ ಮಾಹಿತಿಯ ಪ್ರಕಾರ ಪಿನ್ನು ಸಾರ್ವಜನಿಕ ದರ್ಶನ 6/12/2025 ಬೆಳಗ್ಗೆ 6 ಗಂಟೆಯಿಂದ. ಸ್ಥಳ ಬಸವಗೋಪಾಲ ನೀಲಮಾಣಿಕ್ಯ ಮಠದಲ್ಲಿ, ಸುಕ್ಷೇತ್ರ ಬಂಡಿಗಣಿ ಮಠದಲ್ಲಿ. ಭಕ್ತರಿಂದ ನಿರೀಕ್ಷಿಸಲಾಗುತ್ತಿರುವ ಅಪಾರ ಜನಸಂದಣಿಯನ್ನು ಗಮನದಲ್ಲಿಟ್ಟು ಮಠ ಮತ್ತು ಸ್ಥಳೀಯ ಆಡಳಿತ ಮಂಡಳಿ ಬೃಹತ್ ಮಟ್ಟದ ವ್ಯವಸ್ಥೆ ಮಾಡಿಕೊಂಡಿದೆ. ಘಟನೆಯ ಗಂಭೀರತೆಯನ್ನು ಮನಗಂಡು ಪೊಲೀಸ್ ಇಲಾಖೆಯು ಸೂಕ್ತ ಭದ್ರತಾ ಕ್ರಮ ಕೈಗೊಂಡಿದೆ. ಅಂತ್ಯಕ್ರಿಯೆ ವಿವರ. ಪಿನ್ನು ಅಂತ್ಯಕ್ರಿಯೆ ದಿನಾಂಕ 6/12/2025 ಸಂಜೆ 4 ಗಂಟೆಗೆ ಅದೇ ಸ್ಥಳದಲ್ಲಿ, ಅಂದರೆ ಬಸವಗೋಪಾಲ ನೀಲಮಾಣಿಕ್ಯ ಮಠದಲ್ಲಿ, ಸುಕ್ಷೇತ್ರ ಬಂಡಿಗಣಿ ಮಠದಲ್ಲಿ. ದೇಹವನ್ನು ಶಾಸ್ತ್ರೋಕ್ತ ವಿಧಿಗಳೊಂದಿಗೆ ಮಠದ ಪರಂಪರೆಯ ಪ್ರಕಾರ ಭಕ್ತರ ಸಮ್ಮುಖದಲ್ಲಿ ಅಂತಿಮವಾಗಿ ಸಮಾಧಿ ಸಲ್ಲಿಸಲಾಗುವುದು. ಅವರ ಜೀವನ ಒಂದು ದಿವ್ಯ ಯಜ್ಞ. ಅನ್ನದಾನೇಶ್ವರ ಸ್ವಾಮೀಜಿಯವರ ಜೀವನವೇ ಒಂದು ಜಾಗೃತಿ ಚಳುವಳಿ. ಸಮಾಜದ ಹಿತ ಕಾಯ್ದವರು, ಬಡವರಿಗೆ, ಅನಾಥರಿಗೆ, ವಿಧವೆಯರಿಗೆ, ಹಸಿದವರಿಗೆ, ಭಯಪಟ್ಟು ಬಂದವರಿಗೆ ಧೈರ್ಯ ತುಂಬಿ ಮುನ್ನಡೆಸ್ತಿದ್ರು. ತಪ್ಪು ದಾರಿಗೆ ಸಿಕ್ಕವರನ್ನು ಒಳ್ಳೆಯ ದಾರಿಗೆ ನಡೆಸಿದವರು ಈ ದೇವರು. ಅವರು ಪಡೆದ ಪ್ರಶಸ್ತಿಗಳು: ದಾಸೋಹರತ್ನ, ತ್ರಿವಿಧ ದಾಸೋಹಿ, ಕರ್ನಾಟಕ ಸುವರ್ಣ ಮಹೋತ್ಸವ ಗೌರವ. ಇವೆಲ್ಲವೂ ಅವರ ಜೀವನದ ಕೇವಲ ಒಂದು ಭಾಗ. ಅವರ ವೈಭವ ಪ್ರಶಸ್ತಿಗಳಲ್ಲ, ಅವರ ವೈಭವ ಜನರ ಹೃದಯದಲ್ಲಿ. ಭಕ್ತರ ಪ್ರತಿಕ್ರಿಯೆ. ಮಠದ ಹೊರಗೆ ನಿಂತಿದ್ದ ಕೆಲವರ ಮಾತುಗಳು: ಸ್ವಾಮೀಜಿಗಳು ನಮ್ಮ ಮನೆತನದವರು, ನಮ್ಮ ತಾಯಿ ತಂದೆಯರಿಗಿಂತಲೂ ಹೆಚ್ಚು ಕಾಳಜಿ ತೋರಿದ್ದವರು, ಅನ್ನದಾನ ಎಂಬ ಪದಕ್ಕೆ ಅರ್ಥ ಕೊಟ್ಟವರಿವರು. ವೀಕ್ಷಕರೇ, ಇಂತಹ ಮಾತುಗಳನ್ನು ಕೇಳಿದಾಗ ಕಣ್ಣೀರು ನಿಲ್ಲಿಸಿಕೊಂಡೇ ಕೇಳಲಾಗುತ್ತಿಲ್ಲ. ಒಂದು ಯುಗದ ಅಂತ್ಯ. ಇಂದು ಬಂಡಿಗಣಿ ಮಠಕ್ಕೆ, ಉತ್ತರ ಕರ್ನಾಟಕಕ್ಕೆ, ಲಕ್ಷಾಂತರ ಭಕ್ತರಿಗೆ ಇದು ಕೇವಲ ಸ್ವಾಮೀಜಿಗಳ ಲಿಂಗೈಕ್ಯವಲ್ಲ, ಇದು ಒಂದು ಯುಗದ ಅಂತ್ಯ. ಸ್ವಾಮೀಜಿಗಳ ಜ್ಞಾನ, ಉಪದೇಶ, ಮಾನವೀಯತೆ ಇಂದಿಗೂ ಬದುಕಿ ಇರುತ್ತದೆ. ಅವರ ತತ್ವ, ಅವರ ದಾಸೋಹ ಇದು ಕೇವಲ ಮಠದಲ್ಲಿ, ಜನರ ಮನಗಳಲ್ಲಿ, ಜನರ ಬದುಕಿನಲ್ಲಿ, ಜನರ ರಕ್ತದಲ್ಲಿ ಹರಿಯುತ್ತದೆ. ಅಂತಿಮವಾಗಿ ನಾವು ಸಮತಾ ಪಬ್ಲಿಕ್ ನ್ಯೂಸ್ ಪರವಾಗಿ ಪರಮಪೂಜ್ಯರಾದ ದಾಸೋಹರತ್ನ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿಗಳ ಪಾದ ಪಂಕ್ತಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುತ್ತೇವೆ.
ಶರೀರ ಬದುಕೆ ಅಂತ್ಯವಾದರೂ ಸೇವೆಯ ಗುರುತು ಎಂದಿಗೂ ಅಳಿಸಲಾಗದು. ವೀಕ್ಷಕರೇ, ಹೆಚ್ಚಿನ ಮಾಹಿತಿ, ವ್ಯವಸ್ಥೆಗಳ ವಿವರಗಳು ಹಾಗೂ ಲೈವ್ ಅಪ್ಡೇಟ್ಗಳಿಗಾಗಿ ನಮ್ಮನ್ನು ಸಂಪರ್ಕದಲ್ಲಿಡಿ. ಚಕ್ರವರ್ತಿ ಬಸವಗೋಪಾಲ ನೀಲಮಾಣಿಕ್ಯ ಮಠದಲ್ಲಿ ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತ